ಸೊ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ, ಅಂಥದ್ದಲ್ಲಿ ಸಿಗ್ತದೆ. ಸರ್ ಸಿಂಪಲ್ ಫಂಡ ಸರ್. ನಿಮಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕತೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ಇದು ನಿಮ್ಮ ಟೈಮ್ನಲ್ಲಿ ನೀವು ಏನೇನು ಮಾಡ್ಕೊಂಡಿದ್ದೀರಿ? ಬೆಳಿಗ್ಗೆ ಎದ್ರೆ ತಿಂಡಿಗೆ ಏನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ ದಿನದಿಂದ ಇನ್ನೊಂದಷ್ಟು ದಿವಸ ಕೆಲಸ ಮಾಡಲಿಲ್ಲ ಅಂದ್ರೂ ತಿನ್ನಬಲ್ಲ ಅನ್ನೋ ದಿನಕ್ಕೆ ಬಂದಿದ್ದೀನಿ ಸರ್. ಉದಾಹರಣೆಗೆ ನಮಗೆ ನಮ್ಮ ಕನ್ನಡದ ಮಟ್ಟಕ್ಕೆ ಹೇಳೋದಾದ್ರೆ ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗ ತುಂಬ ದೊಡ್ಡದು. ನಮ್ದು ಅವ್ರದ್ದು ಸಮುದ್ರದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ ನಮ್ಮ ಅಭಿಮಾನಿಗಳು. ಸೊ ಆ ದಾರಿಗೆ ಹೋಗೋದು ನಾವು ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಆಸೆ, ಅದನ್ನ ಗಳಿಸಕ್ಕೆ ಮಾಡೋವಂಥ ಪಾತ್ರಗಳು. ಸೊ ಅದನ್ನ ಪಾತ್ರ ಪೋಷಣೆಗೆ ನಾನು ಮಾಡ್ಕೋಬೇಕಾದ ತಯಾರಿಗಳು ಅಂಡ್ ಜೊತೆಲಿ ನಮ್ಮ ದೈನಂದಿನ ಬದುಕು, ಕುಟುಂಬ. ಪಾಪು ಏನಾಗಬೇಕು ಅಂತ ಒಂದು ಕಲ್ಪನೆ ಇಲ್ಲ, ಕಲ್ಪನೆ ಇಲ್ಲ, ಇಟ್ಕೋಬಾರದು ಅನ್ನೋದು ನನ್ನ ವಾದ. ಬೆಳಿಲಿ ಅವ್ರಿಗೆ. ನಾನು ಆಕ್ಟರ್ ಆಗ್ತೀನಿ ಅಂತ ನಮ್ಮ ಇಡೀ ಕುಟುಂಬದಲ್ಲೇ ಯಾರು ಇಲ್ಲ ಸಿನಿಮಾದಲ್ಲಿ. ನಾನೇ ಊಹಿಸ್ಕೊಂಡಿರಲ್ಲ ಆಕ್ಟರ್ ಆಗ್ತೀನಿ ಅಂತ. ಬದುಕು ನನಗೆ ಅವಕಾಶ ಕೊಡ್ತು. ಸೊ ಅವನು ಬದುಕಲ್ಲಿ ಅವ್ನು ಏನು ಕಲಿತಾನೆ, ಅವಕಾಶ ಏನು ಅವನಿಗೆ ಸಿಗುತ್ತೆ, ಅವ್ನ ಹಣೆ ಬರದಲ್ಲಿ ಏನು ಪ್ರಾಪ್ತಿ ಇದೆ ಆಗಲಿ ಅಂಡ್ ಮಾಡೋ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಸೊ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ, ಅಂಥದ್ದಲ್ಲಿ ಸಿಗ್ತದೆ. ಸರ್ ಸಿಂಪಲ್ ಫಂಡ ಸರ್. ನಿಮಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕತೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ನನಗೆ ಪಾತ್ರ ಇಷ್ಟ ಆಗೋಯ್ತು ಫ್ರೀ ಆಗೋಂತೂ ಮಾಡಲ್ಲ ಸರ್, ನಾನಂತಲ್ಲ, ಯಾರು ಮಾಡಲ್ಲ. ಸೊ ಎಲ್ಲರೂ ಪೇಮೆಂಟ್ ತೊಗೊಂಡೇ ಮಾಡ್ತಾರೆ, ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ವಿನಃ. ಸೊ ಇದು ಯಾವ ಭಾಷೆಯಲ್ಲಿ ಇದಾಗ್ತಿದೆ ಅನ್ನೋದನ್ನ ನಾವು ನೋಡಲ್ಲ. ನಮಗೆ ಕಥೆ ಪಾತ್ರ ಮುಖ್ಯ. ನೆಕ್ಸ್ಟ್ ಅದಕ್ಕೆ ಇಷ್ಟು ದಿವಸ ಅಂತ ಕೆಲಸ ಮಾಡ್ತೀವಿ, ಅದಕ್ಕೆ ಸಂದಾಯ ಆಗ್ಬೇಕಾದ್ರೆ ಹಣ ಮುಖ್ಯ. ಸೊ ಬದುಕಬೇಕಲ್ಲ, ಚಾರಿಟಿ ಅಲ್ವಲ್ಲ ನಾವು ಮಾಡ್ತಿರೋದು, ಲೈಫ್ ಸ್ಟೈಲ್ ಅಲ್ವಲ್ಲ ಇದು. ದಿಸ್ ಇಸ್ ಲೈಫ್. ನಮಗೆ ಯಾವುದೋ ಒಂದು ಹಾಬಿ ಅಲ್ಲ, ಇದೇ ನಮಗೆ ಫುಡ್ ಬ್ರೆಡ್ ಅಲ್ಲ. ಹಾಗಾಗಿ ಈ ಕತೆ ಪಾತ್ರ ಓಕೆ ಆದ ನಂತರ ಪೇಮೆಂಟ್ ಓಕೆ ಆಯಿತು, ಅಥವಾ ಒಂದು ಒಡಂಬಡಿಕೆಗೆ ಬಂದು ಮಾಡ್ತೀವಿ. ಸೊ ಅದು ಯಾವ ಊರಲ್ಲಿ ಕರೆದು ಕೊಟ್ಟರು ಮಾಡಿದೆ ಸರ್. ಅದು ನಮ್ಗೆ ಆ ಪಾತ್ರ ನಾನು ಮಾಡಬೇಕು ಅಂತ ನನಗೆ ಅನ್ನಿಸ್ಬೇಕು, ನ್ಯಾಯ ಮಾಡಬಲ್ಲೆ ಅಂತ ನನಗೆ ಅನಿಸ್ಬೇಕು, ಅಥವಾ ನನಗೆ ಸವಾಲಾಗಿದೆ ಇದನ್ನು ಪ್ರೂವ್ ಮಾಡಬೇಕು ಅನ್ನೋ ಹಠ ಬರಬೇಕು. ಅದು ಯಾವುದು ಬರಲಾರ ಮಾಡಲ್ಲ, ಅದು ಬಂತು ಅಂದ್ರೆ ಮಾಡ್ತೀವಿ. ನಾನು ನನ್ನ ಜರ್ನಲಿಸಮ್ ಆರಂಭಿಸಿದಾಗ ಚಿತ್ರರಂಗದ ಯಾವುದೋ ಇನ್ನೊಂದು ಫೇಸ್ ನೋಡಿಬಿಟ್ಟೆ. ಅದನ್ನು ಚದುರಿ ಚಿತ್ರಗಳು ಅಂತೇಳಿ ನಾನು ಬರೆದೆ. ಅದು ಓದಲಿಕ್ಕೆ ಸ್ಟೋರಿ ಟೆಲ್ಲಿಂಗ್ ಟೈಪ್ ಇತ್ತು ನಾನು ಬರೆದಿರೋದು. ಅದು ಕ್ಲಿಕ್ ಆಯಿತು. ಬಟ್ ನನಗೆ ಅದು ಕ್ಲಿಕ್ ಆಗಿರೋದು ಸಂತೋಷ ಅಲ್ಲ, ಅವರು ಹಾಗೆ ಬದುಕ್ತಾ ಇದ್ದಾರಲ್ಲ ಅಂಥೇಳಿ. ಬಟ್ ಈಗಿನ ಹುಡುಗರೆಲ್ಲ ಜನರು, ತುಂಬ ಜನರು, ಎಲ್ಲ ವಿಚಾರದಲ್ಲೂ, ಫೈನಾನ್ಷಿಯಲಿ ಎಕ್ಸ್ಪೋಜರ್. ಹಾಂ, ಅವ್ರು ಯಾಕೆ ಹಾಗೆ ಆದರು? ಆವಾಗ ಎಕ್ಸ್ಪೋಜರ್ ಕಡಿಮೆ ಇತ್ತು. ಅಂದರೆ ನೀವು ಕಾಲಘಟ್ಟದಲ್ಲಿ ಆ 500-600 ಸಿನಿಮಾ, 1000 ಸಿನಿಮಾ ಎಲ್ಲ ಮಾಡಿದವರು ದುಡ್ಡೇ ತಗೊಂಡಿಲ್ವಾ? ದುಡ್ಡು ತೊಗೊಂಡ್ರು ಸರ್. ಅಂದರೆ ಈಗ ರೂಪಿ ವ್ಯಾಲ್ಯೂನು ಚೇಂಜ್ ಆಗಿದೆಯಲ್ಲ ಸರ್. ಇರಲಿ, ಆ ಕಾಲಕ್ಕೆ 100 ರೂಪಾಯಿ ಬೆಲೆ ಇತ್ತು ಅದಕ್ಕೆ. ಇವತ್ತು 100 ರೂಪಾಯಿ ಈಗ ಇಲ್ಲ, ಈಗ ಕೋಟಿಗೂ ಬೆಲೆ ಇಲ್ದಂಗೆ ಆಗಿರ್ಬೇಕಾದ್ರೆ. ಅಂದರೆ ಅಂದರೆ ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಒಂದು ಎಕ್ಸ್ಪೋಜರು, ಒಂದು ಆಸ್ಪಿರೇಷನ್ಸು, ಮತ್ತೊಂದು ಆಗ ಸಿನಿಮಾ ಅನ್ನೋದು ಪ್ಯೂರ್ಲಿ ಕಲೆ, ತದನಂತರ ಒಂದು ಮಟ್ಟಕ್ಕೆ ಬಿಸ್ನೆಸ್ಸು. ಇವತ್ತಿಗೆ ನಿಮಗೆ ಕಲೆ ಅನ್ನೋದು ತುಂಬ ಬೇರ್ ಮಿನಿಮಮ್ ಆಗಿದೆ, ಇದು ಬಿಸ್ನೆಸ್ಸೇ ದೊಡ್ಡದಾಗಿದೆ. ಅದಕ್ಕೆ ತುಂಬ ಸೋಲುಗಳು ಅದಕ್ಕೆ ಕಾಣ್ತಿದ್ದೀವಿ ನಾವು. ಈಗ ಯಾವ್ದಾದ್ರು ಒಂದು ಕತೆ, ಈಗ ಒಂದು ಒಳ್ಳೆಯ ಕತೆ ಯಾವುದೋ ಮಾಡ್ಕೊಂಬಂದ್ರೆ, ನೀವೇ ಬರೆದು ಒಂದು ಕಥೆನ ಯಾರಿಗಾರು ಕೊಡಿ, ನೀವು ಈ ಪಾತ್ರನ ವಸಿಷ್ಠ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಪ್ಪಿ ನೀವು ಹೇಳಿದ್ರಿ, ಯಾರು ಹೊರಗತ್ರ ಹೇಳಿದ್ರಿ ಅಂತ ಇಟ್ಕೊಡಿ ಇನ್ವೆಸ್ಟ್ರಿಗೆ. ಅವ್ನಿಗೆ ಎಷ್ಟು ಇದೆ ಮಾರ್ಕೆಟು ಅಂತ. ಇಲ್ಲ ಗುರು, ನನ್ನ ಪಾತ್ರ ಇದು, ನನ್ನ ಕಥೆ ಇದು, ಇದನ್ನ ಪೋರ್ಟ್ರೇ ಮಾಡುವಂಥ ಕಲಾವಿದ ಬೇಕು ನನಗೆ, ವಸಿಷ್ಠ ಬೇಕು ಅಂತ ನೀವು ಅಂದರೆ ಇವನ್ನ ಹಾಕೊಳ್ಳಿ, ಏನಾಗತ್ತ. ಸೊ ಅಲ್ಲಿ ಸೋಲು ನಡೀತಾ ಇರೋದಲ್ಲೇ, ಈ ನಾವು 1000 ಕೋಟಿ ಬಿಸ್ನೆಸ್ ಏನು ಕೇಳ್ತಿದೀವಲ್ಲ, ಇದು ಗೆಲುವು ನಡೀತಾ ಇರೋದು ಅಲ್ಲೇ. ಬಟ್ 1000 ಗಳಿಸೋ ನಿಟ್ಟಲ್ಲಿ ದಿನ 10 ರೂಪಾಯಿ ಬಿಡ್ತಾ ಇದೀವಿ. ದಿನಕ್ಕೆ ವರ್ಷದ ಕುಳ್ಬಿಟ್ರು ನನಗೆ ಅದರಲ್ಲೊಂದಷ್ಟು, ಅದರಿಂದ ಸೋಲು ಅಥವಾ ಈ ಒಂದು ಪರಿಸ್ಥಿತಿ ಇದೇನು ನಡೀತಾ ಇದೆ. ಒಂದು ಉದ್ಯಮ ಅಂತಂದಮೇಲೆ ಕೇವಲ ನಮ್ಮ ಟಾಪ್ ಸ್ಟಾರ್ಸ್ ಮೇಲೆ ವರ್ಕ್ಲೋಡ್ನೆಲ್ಲ ಹಾಕಿ, ನೀವೇ ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು, ಪ್ರತಿ ತಿಂಗಳು ನಿಮ್ದೊಂದು ಸಿನಿಮಾ ಇರಬೇಕು, ಸೊ ನಿಮ್ಮಿಂದ ಚಿತ್ರರಂಗ ಉಳಿಬೇಕು ಅಂತ ಅವ್ರ ಮೇಲೆ ಹೇರಿ, ಅವರು ಪಾಪ ಸಿಕ್ಕದಂಗೆ ಡೇಟ್ ಕೊಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ. ಇರೋರನ್ನ ಎಂಗೇಜ್ ಮಾಡಬೇಕು, ಇದರಲ್ಲಿ ಪ್ರತಿಭಾವಂತರು ಯಾರಿದ್ದಾರೆ ಗುರುತಿಸ್ಬೇಕು. ಫಸ್ಟ್ ನಮ್ಮವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು. ಗುರುತಿಸಿ
ಅದೇ ಅಲ್ಲಿ ಬಿಸ್ನೆಸ್ನ ತಂದುಕೊಳ್ಳೋದಿದೆಯಲ್ಲ ಸರ್, ಅದು ಕೇವಲ ಹೀರೋ ಫಂಡ ಅಲ್ಲ. ಓಕೆ, ಅದನ್ನ ಬಿಸ್ನೆಸ್ ಮಾಡೆಲ್ನ ನುರಿತು ಅರ್ತು ವ್ಯವಹರಿಸಿದಾಗ, ಸೊ ಅವ್ನ ಮಾರ್ಕೆಟ್ ಎಷ್ಟು ಇವನ್ ಮಾರ್ಕೆಟ್ ಎಷ್ಟು ಅನ್ನೋಕ್ಕಿಂತ ಇದೊಂದು ಸಿನಿಮಾ ಅಂದರೆ ಇದೊಂದು ಪ್ರಾಡಕ್ಟ್, ಇದನ್ನು ಮಾರ್ಕೆಟ್ ಮಾಡಿ ನಾ ಇದರಿಂದ ಏನು ಪಡಿಬೇಕು ಅನ್ನೋ ಒಂದು ವಿಷಯ ಆಗಬೇಕು. ಸೊ ಅದಾದರೆ ಎಲ್ಲರೂ KGF ತೆಗಿಯೋಕ್ಕಾಗಲ್ಲ ಸರ್, ಎಲ್ಲರೂ ಪುಷ್ಪ ತೆಗಿಯೋಕ್ಕಾಗಲ್ಲ ಸರ್, ಬಾಹುಬಲಿ ಎಲ್ಲರೂ ತೆಗಿಯೋಕ್ಕಾಗಲ್ಲ. ಅದು ಹ್ಯಾಪನ್ಸ್. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಬೇಕಾದಷ್ಟು ಡೆಡಿಕೇಶನು, ಅದಕ್ಕೆ ಬೇಕಾದಷ್ಟು ಹಣ ಎಲ್ಲವೂ ಬೇರೆ. ನೀವು ಬರೋ ಪ್ರತಿ ಸಿನಿಮಾ KGF ಕಾಂತಾರ ಥರ ಇನ್ವೆಸ್ಟ್ ಮಾಡಿ ತೆಗಿಯೋಕ್ಕಾಗಲ್ಲ. ಚಿಕ್ಕ ಸಿನಿಮಾಗಳೇ ಜಾಸ್ತಿ. ಚಿಕ್ಕ ಸಿನಿಮಾಗಳು ಜನ ಬರಲ್ಲ ಅಲ್ಲ, ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಕೊಡ್ಲಾರ ಬರಲ್ಲ. ಅವ್ರು ದೇ ಆರ್ ದ ಬಾಸ್ ಸರ್. ಅವರ ಸಮಯ, ಅವ್ರ ಹಣ ಕೊಟ್ಟು ನಮ್ಮ ಸಿನಿಮಾ ನೋಡೋಕೆ ಬರ್ತಾರೆ. ಅವ್ರು ನಮ್ಮ ಬಾಸ್. ಅವ್ರ ಅಭಿರುಚಿಗೆ ತಕ್ಕಂಗೆ ನಾವು ಸಿನಿಮಾ ಮಾಡಬೇಕು. ನಮ್ಮ ಸಿನಿಮಾ ನಮಗೆ ತೋಚ್ದಂಗೆ ಮಾಡ್ಕೊಂಬಿಟ್ಟು ನೋಡ್ಲಿಲ್ವೋ ಅಂದ್ರೆ ಪ್ರಯೋಜನ ಇಲ್ಲ. ಆ್ಯಂಡ್ ಹೇಳೋದಲ್ಲ, ಈ ದೊಡ್ಡ ಬಿಯಾಂಡ್ ಎವ್ರಿಥಿಂಗ್ ಅಥವಾ ಲಾರ್ಜರ್ ದ್ಯಾನ್ ಲೈಫ್ ಅನ್ನೋ ಒಂದು ಭ್ರಮೆಗೆ ಮಾತ್ರ ಸಿಲುಕಿ ಅದನ್ನೇ ಮಾಡೋಕ್ಕೆ ಹೋದ್ರೆ ವರ್ಕ್ ಆಗಲ್ಲ ಸರ್. ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲ ನಿರ್ಮಾಪಕರು ಅಷ್ಟು ಹೂಡಿಕೆ ಮಾಡೋಕ್ಕಾಗಲ್ಲ. ಎಲ್ಲ ನಿರ್ದೇಶಕರಿಗೂ ಆ ಥರದ್ದೇ ಕನಸುಗಳು ಬರಲ್ಲ. ಎಲ್ಲ ಕಲಾವಿದರಿಗೂ ಅದೇ ಥರದ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ದವನು ಗೆದ್ದ ಅಂದರೆ ಅವಕಾಶ ಸಿಗದೇ ಇದ್ದವನು ಬಿದ್ದು ಸತ್ತೋಗ್ಬಿಟ್ಟ, ಹಂಗಲ್ಲ. ಅದು ಈಕ್ವಿಲಿಬ್ರಿಯಮ್ ಕೆಡುತ್ತೆ, ಹಂಗೆ ಆಗಬಾರ್ದು. ಸೊ ಅದೊಂದು ದಾಟಿ ಅದೊಂದು ನಿಟ್ಟಲ್ಲಿ ನಡೀತಾ ಇದ್ದರೆ ಅದರ ನಂತರದ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು, ಅದರ ನೆಕ್ಸ್ಟ್ ಇನ್ನೊಂದು, ಆಮೇಲೆ ಹೊಸಬರು ಸಿನಿಮಾಗಳು, ಈ ಥರದ್ದು ಎಲ್ಲವೂ ಒಂದು ಸೇರಿ ಒಂದು ಉದ್ಯಮ ಆಗುತ್ತೆ, ಚಿತ್ರರಂಗ ಆಗುತ್ತೆ, ಒಂದು ಈಕ್ವಿಲಿಬ್ರಿಯಮ್ ನಿರ್ಮಾಣ ಆಗುತ್ತೆ. ಎಲ್ಲಕ್ಕೂ ಬೆಲೆ ಇದ್ದಾಗ, ಎಲ್ಲರನ್ನೂ ಗೌರವಿಸಿದಾಗ, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದಾಗ, ಸೊ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆ ವಾತಾವರಣ ಒಳ್ಳೆ ವಾತಾವರಣ ಇದ್ದರೆ ಬರೋ ಸಿನಿಮಾಗಳು ಒಳ್ಳೆ ಸಿನಿಮಾಗಳೇ ಬರುತ್ತೆ. ಈಗ ಕೆಟ್ಟ ಗಾಳಿ ಇರೋ ಜಾಗದಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ಪ್ರಾಣಾಯಾಮ ಮಾಡೋದು ಒಳ್ಳೇದು ಇಲ್ಲ. ಸೊ ತುಂಬ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಆ್ಯಂಡ್ ವಿಷನ್ ಇರಬೇಕು. ಒಂದು ಉದ್ಯಮ ಅಂದರೆ ಒಂದು 4 ಹೀರೋಗಳು, 4 ಡೈರೆಕ್ಟ್ರು, 1-2 ಪ್ರೊಡ್ಯೂಸರಿಂದ ಆಗಲ್ಲ. ಆ್ಯಂಡ್ ಇದು ನಂಬಿ ಸಾವಿರಾರು ಕುಟುಂಬಗಳಿದೆ. ಸೊ ಒಂದಷ್ಟು ಜನ ಹೀರೋಗಳಿರಬೇಕು, ಒಂದಷ್ಟು ಜನ ಡೈರೆಕ್ಟರ್ಗಳಿರಬೇಕು, ಒಂದಷ್ಟು ಜನ ಹೀರೋಯಿನ್ಗಳಿರಬೇಕು. ಸಪೋರ್ಟಿಂಗ್ ಕಾಸ್ಟ್ ಅಂದರೆ ಸುಮ್ಮನೆ ಏನೋ ಹೋದ ಅಲ್ಲ. ಅವ್ರು ಈಗ ನೀವು ಅಣ್ಣವ್ರ ಸಿನಿಮಾ, ವಿಷ್ಣು ಸರ್ ಸಿನಿಮಾ ನೋಡಿದ್ರೆ ಈ ತಂಡಿರೋದು ಕಲಾವಿದರದು. ಅಶ್ವಥ್ ಅವ್ರು ಬಂದರು ಅಂದರೆ ಅಶ್ವಥ್ ಅವರು, ವಜ್ರಮುನಿ ಅವ್ರು ಬಂದರು ಹಾಗೆ, ನರಸಿಂಹರಾಜ್ ಅವ್ರು ಬಂದರು ಅಂದರೆ ಹಾಗೆ, ತೂಗುದೀಪ್ ಶ್ರೀನಿವಾಸ್ ಅವರು ಬಂದರು ಅಂದರೆ ಒಂದು, ಸುಂದರ್ ಕೃಷ್ಣ ಅರಸು ಅವರು ಬಂದರೆ ಹಾಗೆ. ಸೊ ಈ ಥರ ಹಲವಾರು ಕಲಾವಿದರೆಲ್ಲ ಸೇರಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಆಗಿದ್ದು ಪರ್ಫಾರ್ಮ್ ಮಾಡಿ ಆ ಸಿನಿಮಾನ ದಳ ಮುಟ್ಸೋರು. ಬರೀ ಒಂದು ಪಾತ್ರದ ಸುತ್ತ ಅನ್ನೋದು ತುಂಬ ರೇರ್ ಆಗಿ ಬರೋದು. ಈಗ ಆ ಥರದ ಪ್ರಯೋಗಗಳು ಕಡಿಮೆ ಇದೆ. ಅಂದರೆ ಎಲ್ಲರನ್ನೂ ಸರಿಯಾಗಿ ವಿನಿಯೋಗ ಮಾಡ್ಕೊಳ್ಳೋದು ನೀವೇ ನೋಡಿರ್ತೀವಿ. ಇದು ನಿಮ್ಮ ಟೈಮ್ ಅಂದರೆ ಈಗ ವೃತ್ತಿಯನ್ನು ಇದು ಯೋಚನೆ ಮಾಡಿದರೆ ಇದು ನಿಮ್ಮ ಟೈಮ್ನಲ್ಲಿ ನೀವು ಏನೇನು ಮಾಡ್ಕೊಂಡಿದ್ದೀರಿ? ಯಾವ ಥರದಲ್ಲಿ? ಜೀವನ ಮುಂದೆ ಭವಿಷ್ಯಕ್ಕೆ ಅಂದರೆ ಸರ್ ಅದೇ ಹೇಳಿದ್ನಲ್ಲ, ನಾಳೆ ಬೆಳಗ್ಗೆ ಎದ್ರೆ ತಿಂಡಿಗೆ ಏನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ ದಿನದಿಂದ ಇನ್ನೊಂದಷ್ಟು ದಿವಸ ನಾನು ಕೆಲಸ ಮಾಡಲಿಲ್ಲ ಅಂದರೂ ತಿನ್ನಬಲ್ಲೆ ಅನ್ನೋ ದಿನಕ್ಕೆ ಬಂದಿದ್ದೀನಿ ಸರ್. ಅಂದರೆ ಸಿನಿಮಾ ನನಗೆ ಕೊಟ್ಟಿರೋದು ಟಚ್ ವುಡ್. ಹೇಳಿದ್ನಲ್ಲ, ಉದಾಹರಣೆಗೆ ನಮಗೆ ನಮ್ಮ ಕನ್ನಡದ ಮಟ್ಟಕ್ಕೆ ಹೇಳೋದಾದರೆ ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗ ತುಂಬ ದೊಡ್ಡದು. ಸೊ ನಮ್ಮದು ಅವ್ರದ್ದು ಸಮುದ್ರ, ನಮ್ಮದು ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ, ನಮ್ಮ ಅಭಿಮಾನಿಗಳು. ಸೊ ಆ ದಾರಿಗೆ ಹೋಗ್ಬೇಕು, ನಾವು ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಆಸೆ. ಅದನ್ನು ಗಳಿಸೋಕ್ಕೆ ಮಾಡೋವಂಥ ಪಾತ್ರಗಳು. ಸೊ ಅದನ್ನು ಪಾತ್ರ ಪೋಷಣೆಗೆ ನಾನು ಮಾಡ್ಕೋಬೇಕಾದ ತಯಾರಿಗಳು. ಆ್ಯಂಡ್ ಜೊತೆಲಿ ನಮ್ಮ ದೈನಂದಿನ ಬದುಕು, ಕುಟುಂಬ, ಅವ್ರನ್ನ ಸೆಕ್ಯೂರ್ಡ್ ಆಗಿಡೋದು. ಸೊ ಇಷ್ಟು ಬಿಟ್ಟು ಬಾಕಿದು ಯೋಚನೆ ಮಾಡಲ್ಲ. ಆ್ಯಂಡ್ ಲಕಿಲಿ ಗ್ರೇಸ್ಫುಲ್ ಹೇಳ್ದಲ್ಲ, ಆಗಲೇ ಹೇಳ್ಬಿಟ್ಟೆ ಫಸ್ಟ್. ಮಠ, ಒಂದು ಕಾರು ಎಲ್ಲ ಆಗಿದೆ. ದರ್ಶನ್ ಒಂದು ಮಾತು ಹೇಳ್ತಾ ಇದ್ದೆ, ನಾನು ಮುಂದಿನ 20 ವರ್ಷ 1 ಪೈಸೆ ದುಡಿಯದೆ ಬದುಕಬಲ್ಲೆ. ದರ್ಶನ್ ವಿಚಾರ ಬಂದಾಗ ಹೇಳಿದೆ, ನನಗಿದೆಲ್ಲ ಬೇಕಾಗಿಲ್ಲ. ಇದು ನಮಗೆ ಬೇಸಿಕಲಿ ಏನಂದರೆ ನಮ್ಮ ಲೋವರ್ ಮಿಡಲ್ ಕ್ಲಾಸ್ ಟೆಂಪರ್ಮೆಂಟ್ ಸರ್. ಅದು ಇರೋದಕ್ಕೆ ಒಂದು ಗೂಡು ಕಟ್ಕೊಂಡು ನಾನು ಮನೆ ಕಟ್ಟಿಸಿಲ್ಲ. ಅದು ನನಗೆ ಅದೇನೋ ಅದರಲ್ಲಿ ನಂಬಿಕೆ ಇಲ್ಲ. ಸೊ ಇರಬೇಕು ಸೆಕ್ಯೂರಿಟಿ, ಲೈಫ್ ಸೆಕ್ಯೂರಿಟಿ ಇರಬೇಕು. ಆ ಲೈಫ್ ಸೆಕ್ಯೂರಿಟಿಗೆ ಚಿಂತೆ ಇಲ್ಲ. ನಾನೊಂದು 2-3 ವರ್ಷ, ಅಟ್ಲೀಸ್ಟ್ 20 ವರ್ಷ ಇಲ್ಲ, ಒಂದು 2-3 ವರ್ಷ ದುಡಿಲಿಲ್ಲ ಅಂದರೂ ನಾನು ಬದುಕಬಲ್ಲೆ. ಆದರೆ ಲೈಫ್ ಸೆಕ್ಯೂರಿಟಿಗೆ ಇದೆ.
ನಾನು ಸ್ವಂತ ಮನೆ ಕಟ್ಟೋದ್ರಲ್ಲಿ ನನಗೆ ಅದು ಯಾಕೋ ಅದು ನನಗೆ ರುಚಿಸಲ್ಲ. ಸೊ ಅದಕ್ಕೆ ಮನೆ ಕಟ್ಸೋದಕ್ಕೆ ಒಂದಷ್ಟು ಟೈಮ್ ಹಾಕು. ಆ ಮನೆ ಕಟ್ಸಿದ್ಮೇಲೆ ಅದರಲ್ಲಿ ಅಯ್ಯೋ ಹಿಂಗಿರ್ಬೇಕಾಯ್ತು ಹಂಗಿರ್ಬೇಕು ಅನ್ನೋದೊಂದು, ಕಟ್ಟಬೇಕಾದ್ರೆ ಒಂದು ವರ್ಷ ಅಲ್ಲಿದ್ದು ಆ ಮಣ್ಣು ಧೂಳು ಕುಡ್ಕೊಂಡು ಅಲ್ಲಿ ಅನುಭವಿಸ್ಕೊಂಡು ಅಷ್ಟು ಅದಕ್ಕೆ ಟೈಮ್ ಇಲ್ಲ ನನಗೆ. ಆ್ಯಂಡ್ ಅದೆಲ್ಲ ಮಾಡಿದ್ಮೇಲೆ ಇನ್ನೊಂದು ಯಾವುದೋ ಮನೆ ನೋಡಿದಾಗ ಇಷ್ಟು ಚೆನ್ನಾಗಿ ಕಟ್ಟಿದ್ರಲ್ಲ, ಈ ರೀತಿ ಕಟ್ಬೇಕಾಯ್ತಲ್ಲ ನಾವು ಅಂತ ಅನಿಸಿ ಉರ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಯೋಚನೆ ಮಾಡೋದು ಎಲ್ಲ ಯಾಕೆ ಇದೆ ಮನೆಗಳಿದೆ. ಅದು ಬೇರೆ ಫಿಲಾಸಫಿ ಇದೆ, ಇನ್ನೊಂದ್ಸಲ ಹೇಳ್ತೀನಿ, ಆಫ್ ದ ರೆಕಾರ್ಡ್ ಹೇಳ್ತೀನಿ. ಮಾಡ್ಕೊಂಡು ಸೆಟ್ಲಾಗಿ ಎಷ್ಟು ವರ್ಷ ಇರ್ತೀರಾ ಮನೇಲಿ? ನನಗೆ ಒಂದು ಮನೇಲಿ ಒಂದು 2-3 ವರ್ಷ ಆದ್ಮೇಲೆ ಬೋರ್ ಆಗ್ಬಿಡ್ತೀನಿ. ಸೊ ನಾನು ಹಾಗಾಗಿ ಮನೆ ಕಟ್ಸೋದ್ರ ಕಡೆ ನನಗೆ ಒಲವಿಲ್ಲ. ಸೊ ನಡೀತಾ ಇರುತ್ತೆ ಬದುಕಿಗೆ ಒಂದು ತಕ್ಕ ಮಟ್ಟಕ್ಕೆ ಸೆಕ್ಯೂರ್ಡ್ ಇದ್ದೀವಿ. ಪ್ರಾಬಬ್ಲಿ ಒಂಚೂರು ಮಗ ಒಂಚೂರು ದೊಡ್ಡವನಾದ್ಮೇಲೆ ಅವನ ಬೇಡಿಕೆಗಳು ಶುರು ಆಗುತ್ತಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಬೇರೆ ಮೊದಲೇ ಅಷ್ಟು ಚೆನ್ನಾಗಿದೆ. ಸೊ LKG 2 ಲಕ್ಷ ಫೀಸು ಅಂತ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ. ಅಯ್ಯೋ ನನ್ನ ಮಕ್ಕಳು ಹಂಗಾರೆ ಸ್ಕೂಲ್ ಕಳ್ಸೋದೇ ಬೇಡ ನನ್ನ ಮಗನ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಅಂದರೆ 2 ಲಕ್ಷ ನಮ್ಮ ಇಡೀ ಎಜುಕೇಷನ್ ಮುಗಿದೋಗಿತ್ತು. ಫುಲ್ ಲೈಫ್ ಫುಲ್ ಎಜುಕೇಷನ್ ಮುಗಿದು LKG 2 ಲಕ್ಷ ಏನಕ್ಕೆ ಅದು ನನಗೆ ಅದು ಅದೇ ಆ ಥರದ ಅನಿವಾರ್ಯತೆ ಬಂದರೆ ಪ್ರಾಬಬ್ಲಿ ಒಂಚೂರು ಸ್ಟ್ರೆಚ್ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಅರ್ನಿಂಗ್ಸ್ನ. ಅದರ್ವೈಸ್ ಹ್ಯಾಪಿ ಪೀಸ್ಫುಲ್ ಲೈಫಲ್ಲಿ ನೆಮ್ಮದಿ ಸರ್ ಮುಖ್ಯ. ಎಷ್ಟು ದುಡ್ದೆ ಅನ್ನೋದಕ್ಕಿಂತ ಎಷ್ಟೇ ಇದ್ರೂ ಆ ದುಡ್ಡಲ್ಲಿ ಎಲ್ಲೋ ಒಂದು ಕಡೆ ಇದ್ರೂ ಇಲ್ಲದೆ ಹೋದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ. ಮಲಗಿದ್ರೆ ಪೀಸ್ಫುಲ್ಲಾಗಿ ನಿದ್ರೆ ಇದೆಯಾ, ಮನೆಯಲ್ಲಿ ಕಿರಿಕಿರಿ ಇಲ್ವಾ, ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಿದ್ವಾ, ಇಷ್ಟು ಮಾಡೋಕ್ಕಾಯ್ತು ಅಂದರೆ ನಾವು ಏನು ಮಾಡಿದ್ರು ನಡೆಯುತ್ತೆ ಸರ್. ಇಲ್ಲ ಅಂದರೆ ಎಷ್ಟಿದ್ರು ವೇಸ್ಟ್ ಸರ್. ಪಾಪು ಏನಾಗಬೇಕು ಅಂತ ಒಂದು ಕಲ್ಪನೆ ಇಲ್ಲ, ಕಲ್ಪನೆ ಇಲ್ಲ, ಇಟ್ಕೋಬಾರ್ದು ಅನ್ನೋದು ನನ್ನ ವಾದ. ಬೆಳೀಲಿ ಅವ್ರಿಗೆ. ನಾನು ಆ್ಯಕ್ಟರ್ ಆಗ್ತೀನಿ ಅಂತ ನಮ್ಮ ಇಡೀ ಕುಟುಂಬದಲ್ಲೇ ಯಾರೂ ಇಲ್ಲ ಸಿನಿಮಾದಲ್ಲಿ. ನಾನೇ ಊಹಿಸ್ಕೊಂಡಿರಲ್ಲ ಆ್ಯಕ್ಟರ್ ಆಗ್ತೀನಿ ಅಂತ. ಬದುಕು ನನಗೆ ಅವಕಾಶ ಕೊಡ್ತು. ಸೊ ಅವನು ಬದುಕಲ್ಲಿ ಅವ್ನು ಏನು ಕಲಿತಾನೆ, ಅವಕಾಶ ಏನು ಅವನಿಗೆ ಸಿಗುತ್ತೆ, ಅವ್ನ ಹಣೆ ಬರದಲ್ಲಿ ಏನು ಪ್ರಾಪ್ತಿ ಇದೆ ಆಗಲಿ ಅಂತ ಮಾಡೋ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಷ್ಟೇ ನನ್ನ ಸ್ಟ್ರಿಕ್ಟ್ ಪ್ರಿನ್ಸಿಪಲ್. ಇವತ್ತಿಗೂ ಹಲವಾರು ಕಡೆ ನಾನು ಹೇಳಿದ್ದೀನಿ, ಅಥವಾ ಯಾವಾಗಲೂ ಹೇಳೋದಿದೆ, ನಂಬೋದಿದ್ದೇನೆ ನಾನು. ಎಲ್ಲ ಲೈಫು ಅಪ್ಸೈಡ್ ಡೌನ್ ಆಗಿ ಇದನ್ನ ತೆಗೆದು ಬಿಸಾಕ್ಬಿಟ್ರು ನನ್ನನ್ನು. ಕಡೆ ಪಕ್ಷ ರೈಲ್ವೆ ಸ್ಟೇಷನ್ ಕೂಲಿ ಕೆಲಸ ಮಾಡೋಕ್ಕಾರೆ ನಾನು ತಾಕತ್ತಾಗಿರ್ಬೇಕು. ನಾನು ತೋಳ್ಬಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಕಸ ಗುಡಿಸೋರು ಚೆನ್ನಾಗಿ ಗುಡಿಸ್ತೀನಿ, ಪಾತ್ರೆ ತೊಳೆದ್ರು ಚೆನ್ನಾಗಿ ತೊಳಿತೀನಿ, ಇವತ್ತಿಗೂ ತೊಳಿತೀನಿ ನಮ್ಮಲ್ಲಿ. ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಅಂದರೆ ಕೆಲಸವ್ರು ಇದ್ದರೂ ಕೂಡ ನಮ್ಮ ತಟ್ಟೆ ನಾವೇ ತೊಳ್ಕೊಬೇಕು ಅನ್ನೋದೊಂದು ಹೇಳ್ಕೊಟ್ಟಿರೋ ಚಿಕ್ಕ ವಯಸ್ಸಿಂದ. ಸೊ ಅದನ್ನ ಇವತ್ತಿಗೂ ಮಾಡ್ತೀನಿ. ಕೆಲಸವ್ರೇನೋ ಊರಿಗೆ ಹೋದ್ರು ರಜಾ ಹಾಕಿದ್ರು ಅಂದರೆ ತಲೆ ಕೆಡ್ಸ್ಕೊಂಡು ಕೂರಲ್ಲ. ಮನೆ ಕಸ ಗುಡಿಸೋದಿರಲಿ, ಒರೆಸೋದಿರಲಿ, ಪಾತ್ರೆ ತೊಳೆಯೋದಿರಲಿ ಧಾರಾಳವಾಗಿ ಮಾಡ್ಕೋತೀವಿ. ಆ್ಯಂಡ್ ತುಂಬ ತೃಪ್ತಿ ಇದೆ ಅದರಲ್ಲಿ. ನನ್ನ ಮಗನೂ ಅದೇ ಮಾಡಬೇಕು. ಅಂದರೆ ಲೈಫಲ್ಲಿ ಏನೇ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್, ಒಬ್ಬರಿಗೆ ದ್ರೋಹ ಮಾಡಿದೆ, ಒಬ್ಬರನ್ನ ಕೆಟ್ಟದಾಗಿ ಕೀಳಾಗಿ ನೋಡಿದೆ, ಅವನ ಪಾಡು ಅವನ ಬದುಕನ್ನು ಅವ್ನು ಚೆನ್ನಾಗಿ ಕಟ್ಕೊಂಡ್ರೆ ಸರ್. ಎಸ್. ಈಗ ನಾನು ಏನೂ ಪ್ರಶ್ನೆ ಕೇಳದೆ ಏನಾದರೂ ಹೇಳಬೇಕು ಅಂತ ಅನಿಸಿದೆ. ಒಂದು ಯಾವಾಗಲೂ ನನ್ನ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಡೋದು, ಸ್ವಲ್ಪ ಯೋಚನೆಗೆ ತಳ್ಳಿದ್ದು ಅಂದರೆ ಈ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಸ್ವಲ್ಪ ಅದರಿಂದ ಸ್ವಲ್ಪ ಏನಾಗ್ತದೆ ನಾನು ಆಗೋ ಒಂದು ಚರ್ಚೆಗಳು ಮಾತುಗಳಿದೆಯಲ್ಲ, ಎಲ್ಲರನ್ನೂ ತುಂಬ ತುಂಬ ಅಗೌರವದಿಂದ ಕಾಣೋದು. ಅವರ ವಯಸ್ಸು, ಅವರ ಜರ್ನಿ, ಅವರ ಸ್ಥಾನ ಏನನ್ನೂ ಲೆಕ್ಕಕ್ಕಿಲ್ಲದೆ ತುಂಬ ತುಂಬ ಕೀಳು ಮಟ್ಟದಲ್ಲಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಅವರ ಅನುಭವದಷ್ಟು ಆಗಿಲ್ಲದೆ ಇರೋನೆಲ್ಲ ಕಮೆಂಟ್ ಮಾಡೋದು, ಅದೆಲ್ಲ ಇದೆಯಲ್ಲ. ಅಂದರೆ ಅದು ಆ ವೈಷಮ್ಯ ಹರಡೋದು. ಅಂದರೆ ಈಗ ನಾನು ಡೈಹಾರ್ಡ್ ವಿಷ್ಣುವರ್ಧನ್ ಫ್ಯಾನ್ ಸರ್. ನಾನು ಕಟ್ಟ ದಾದಾ ಅಭಿಮಾನಿ. ನಾನು ದಾದಾ ಅಭಿಮಾನಿ ಅಂದರೆ ಇನ್ನೊಬ್ಬ ನಟನ್ನ ಬೈಯೋದು ನಾನು ಅಭಿಮಾನ ಅಲ್ಲ, ಅದು ನನ್ನ ಹೀರೋಗೆ ನಾನು ಮಾಡೋ ಅವಮಾನ. ದಾದಾ ಅಭಿಮಾನಿಯಾಗಿ ಇನ್ನೊಬ್ಬರನ್ನ ನಾನು ಅಭಿಮಾನಿ ಆಗಬೇಕಿಲ್ಲ. ನಾವು ಸಾಯೋ ತನಕ ಈ ನಟನ ಫ್ಯಾನ್. ಹೌದು, ನಾನು ವಿಷ್ಣು ಸರ್ ಸತ್ತ ಮೇಲೂ ಅವ್ರ ಫ್ಯಾನ್ ಏನಾದ್ರು. ಹಾಗಂತ ಬೇರೆ ನಟನ ಅಗೌರವ ಮಾಡೋದಲ್ಲ. ಇವ್ರನ್ನ ಆರಾಧಿಸ್ತೀನಿ, ಅವ್ರನ್ನ ಗೌರವಿಸ್ತೀನಿ, ಅಭಿಮಾನಿಸ್ತೀನಿ. ಆ ಸಿನಿಮಾಗೆ ಪಾತ್ರಕ್ಕೆ ಅಷ್ಟೇ ಸೀಮಿತ. ಅದು ಲೈಫ್ ಟೈಮ್ಗೆ ಇವರೇ ವಿಷ್ಣು ಸರೇ. ಬೇರೆಯವ್ರನ್ನ ಚಿಕ್ಕದಾಗಿ ನೋಡೋದು, ಕೆಟ್ಟದಾಗಿ ಮಾತಾಡೋದು, ತುಚ್ಛಾಕಾರವಾಗಿ ಅವ್ರ ಯೋಗ್ಯತೆ ಅರ್ಹತೆನೂ ತಿಳಿದೆ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಂಡು ಟಕ್ ಅಂತ ಏನೋ ಒಂದೆಲ್ಲ ಕಮೆಂಟ್ ಹಾಕೋದು ಇದೆಯಲ್ಲ, ಇದು ತೀರಾ ಅಸಹ್ಯ, ಹೇಸಿಗೆ ಇದು. ಅಂದರೆ ಎದುರಿಗೆ ಬಂದು ಮಾತಾಡೋಷ್ಟು ಸಮಸ್ಯೆ ಇದ್ರೆ ನೋಡು, ಅಲ್ಲೆಲ್ಲೋ ಕೂತು ಮಾತಾಡೋದಕ್ಕಿಂತ ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅಂತಲ್ಲ, ಎಲ್ಲರ ಬಗ್ಗೆನೂ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರು, ದೊಡ್ಡ ಒಂದು ಗೌರವನ ಸಂಪಾದನೆ ಮಾಡಿದ್ರು, ಅವರನ್ನು ತುಂಬ ಕೆಳಗೆ ಮಟ್ಟದಲ್ಲಿ ಮಾತಾಡೋದಿದೆಯಲ್ಲ, ಅಂತ
ಕೆಟ್ಟ ಹೀನ ಸಂಸ್ಕೃತಿ ಯಾಕೆ ಬಂತು ಅಂತ ಗೊತ್ತಿಲ್ಲ, ಅದು ನನಗೆ ತುಂಬ ನನ್ನನ್ನು ಬಾಧಿಸೋದು, ನನಗೆ ಇಷ್ಟ ಆಗದೇ ಇರೋದು. ಆ್ಯಂಡ್ ನನ್ನ ಈ ನನ್ನ ಸ್ವಿಮ್ಮಿಂಗ್ ಪೂಲ್ ಅಷ್ಟು ಅಭಿಮಾನಿಗಳು ಅಂತ ನನ್ನ ಚಿಕ್ಕ ಅಭಿಮಾನಿ ಬಳಗ ಅಂತೇನಿದೆಯಲ್ಲ, ಅವ್ರಿಗೆ ಪ್ರತಿಯೊಬ್ಬರನ್ನು ಯಾರನ್ನ ಎಲ್ಲೇ ಸಿಕ್ಕರೂ ನೀವು ಕೇಳ್ಬೋದು, ಯಾವುದೇ ಹೀರೋನಾಗಲಿ ಅವರು ಇನ್ನೊಬ್ಬ ಹೀರೋನ, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಹೊಸ ಹೀರೋ ಆಗ್ಬೋದು, ತಪ್ಪಾಗಿ ಮಾತಾಡಿದ್ರೆ ಅವ್ರನ್ನ ನಾನು ಏನು ಮಾಡ್ತೀನಿ ಅವ್ರನ್ನೇ ಕೇಳ್ಬೋದು. ಯಾಕಂದರೆ ನನ್ನ ಫಸ್ಟ್ ಮಾತು ಹೇಳೋದೆ ಇನ್ನೊಬ್ರನ್ನ ಗೌರವಿಸಿ, ಆವಾಗಲೇ ಗೌರವ ನಮಗೆ ರಿಟರ್ನ್ ಬರೋದು. ಆ್ಯಂಡ್ ನನಗೆ ನೀವಿಷ್ಟ ಅಂದರೆ ಅವ್ರು ಕೆಟ್ಟವರಲ್ಲ, ಚಿಕ್ಕವರಲ್ಲ, ಅಥವಾ ನಂಗೆ ಅವ್ರು ಇಷ್ಟ ಅಂದರೆ ನೀವು ನಿಮ್ಮ ಸಾಧನೆ ಅಗಣ್ಯ ಅಲ್ಲ. ಸೊ ಎಲ್ಲವೂ ಬೇರೆ ಬೇರೆ. ಸೊ ಎಲ್ಲವನ್ನು ಗೌರವಿಸಿ, ಅಭಿಮಾನಿಗಳಾಗಿ ಅಂತ ಯಾರು ಬಲವಂತ ಮಾಡಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ. ನೀವು ಅಭಿಮಾನಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಗೌರವ ಮಾಡಬೇಡಿ. ಆ್ಯಂಡ್ ಎಲ್ರಿಗೂ ಅವ್ರದ್ದೇ ಅದು ಮರ್ಯಾದೆ ಇರುತ್ತೆ, ಅದನ್ನು ಕಾಪಾಡಿ. ಸೊ ನಮ್ಮ ಈಗ ನಾನು ನಿಮ್ಗೆ ಇಷ್ಟ, ನೀವು ನನ್ನ ಅಭಿಮಾನಿ, ನನ್ನನ್ನು ಖುಷಿಪಡಿಸೋಕ್ಕೋ ನನ್ನನ್ನು ಮೆಚ್ಚಿಸೋಕ್ಕೋ ನೀವು ಇನ್ನೊಬ್ಬರನ್ನ ತೆಗಳ್ಬೇಕಿಲ್ಲ. ಹೌದು, ಹಾಗಾದ್ರೆ ನೀವು ನನ್ನ ಅಭಿಮಾನಿನೇ ಅಲ್ಲ. ಸೊ ನಿಮಗೆ ಇರೋದು ಅದೊಂದು ಅದೇನೋ ಒಂದು ಅಜೆಂಡಾ ಹಾಗಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ನಟರನ್ನ, ನಿಮ್ಮ ಇಷ್ಟದ ನಟರನ್ನ ನೀವು ಆರಾಧಿಸಿ ಪೂಜೆ ಮಾಡಿ. ಇನ್ನೊಬ್ಬರನ್ನ ದ್ವೇಷಿಸೋದು, ಹೀನಾಗಿ ಮಾತಾಡೋದು ಮಾಡಬೇಡಿ. ಯಾಕಂದರೆ ಅದು ಅವ್ರಿಗಲ್ಲ, ನೀವು ಯಾವ ನಟನ ಅಭಿಮಾನಿ ಅಂತ ಹೇಳ್ತಿರೋ ಅವ್ರಿಗೆ ಮಾಡೋ ಅವಮಾನದ ಸಮಾನ ಅದು. ಯಾಕಂದರೆ ಎಲ್ಲರೂ ಇದೇ ಅಂಬ್ರಲ್ಲದಲ್ಲಿ, ಇದೇ ಆಲದ ಮರದ ಕೆಳಗೆ ಬೆಳೆದವರು. ಸೊ ಒಂದೇ ತಾಯಿ ಮಕ್ಕಳ ಥರ. ಸೊ ದೊಡ್ಡ ಮಗ ಒಳ್ಳೆಯವನು, ಚಿಕ್ಕವನು ಕೆಟ್ಟವನು ಹಂಗಿರಲ್ಲ, ತಾಯಿಗೆಲ್ಲ ಒಂದೇ. ಸೊ ಅದು ನಿಮ್ಮ ಆಯ್ಕೆ, ನಿಮ್ಮದಾದರೆ ಅದನ್ನ ಪ್ರೀತಿಯಿಂದ, ನೀವು ಪ್ರೀತಿಯನ್ನಷ್ಟೇ ತೋರಿಸಿ, ವೈಷಮ್ಯನ ಹರಡಬೇಡಿ. ಕಲುಷಿತವಾಗಿ ಒಂದು ವಾತಾವರಣ ಯಾವತ್ತೂ ಇರಬಾರ್ದು. ಅದೇ ಯಾವಾಗಲೇ ಹೇಳ್ದಂಗೆ ವಿಷದ ಗಾಳಿಯಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಬಂತು. ಸೊ ಒಳ್ಳೆಯದಲ್ಲ. ಸೊ ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ ಇಲ್ಲಿಗೆ ನಿಮ್ಮ ಹಲವು ಬೇರೆ ಬೇರೆ ಕಾರ್ಯಕ್ರಮ ಇದ್ದಿರ್ಬೋದು, ಬ್ಯುಸಿಯಾಗಿರ್ಬೋದು, ಅದರ ಮಧ್ಯೆ ಬಂದು ಇಷ್ಟು ಹೊತ್ತು ಕೂತು ಮಾತಾಡಿದ್ದೀರಿ. ಇಡೀ ಆಲ್ಮೋಸ್ಟ್ ಒಂದು ಚಿತ್ರರಂಗದ ಒಂದು ಸ್ಪಷ್ಟ ರೂಪ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಇದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ನನ್ನ ಬರಮಾಡ್ಕೊಂಡಿದ್ದಕ್ಕೆ. ನಾನು ಆಗಲೇ ಹೇಳ್ದಂಗೆ ನಾನು ಸಾಧಾರಣ ಸಿನಿಮಾ ರಿಲೀಸ್ ಬಿಟ್ಟರೆ ನಾನು ಮಾತಾಡಲ್ಲ. ಯಾಕೆಂದರೆ ನಾವು ಮಾತಾಡೋದಕ್ಕಿಂತ ಕೆಲಸ ಮಾತಾಡಬೇಕು ಅಂತ ನಂಬೋನು ನಾನು. ಬಟ್ ನಿಮ್ಮ ಮೇಲಿನ ಪ್ರೀತಿ, ನೀವು ಗೌರವ. ಥ್ಯಾಂಕ್ ಯು.